ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾಂಸದಂಗಲ್ ಜೋರಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಹೋಟೆಲ್ನಲ್ಲಿ ನಾವು ತಿನ್ನುವಂತಹ ಮಾಂಸ ಎಷ್ಟು ಸೇಫ್ ಅನ್ನುವಂತಹ ಅನುಮಾನ ಪ್ರಶ್ನೆ ಕಾಡತೊಡಗಿದೆ. ಈ ಎಲ್ಲದರ ನಡುವೆ ಹೋಟೆಲ್ ಮಾಲೀಕರು ಗ್ರಾಹಕರ ಅನುಮಾನವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾಯಿ ಹಾಗೂ ಕ್ವಾಲಿಟಿ ಇಲ್ಲದ ಮಾಂಸ ಮಾರಾಟ ಆರೋಪ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ಮಾಂಸ ಖರೀದಿಗೆ ನಿರ್ಧಾರ. ಶುಕ್ರವಾರ ಸಂಜೆ ನಗರದ ರೈಲ್ವೆ ಸ್ಟೇಷನ್ ಆವರಣದಲ್ಲಿ ನಡೆದಂತಹ ಘಟನೆ ಇಡೀ ಬೆಂಗಳೂರಿಗರು ಮಾತ್ರ ಅಲ್ಲ, ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳ ಜನರಲ್ಲೂ ಆತಂಕ ಮೂಡಿಸಿದೆ. ರಾಜಸ್ಥಾನದಿಂದ ನಾಯಿ ಮಾಂಸ ತಂದಿದ್ದಾರೆ, ಇದನ್ನ ಹೋಟೆಲ್ಗಳಿಗೆ ಕಳುಹಿಸ್ತಾ ಇದ್ದಾರೆ ಅಂತ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ರು. ನಂತರ ಆಹಾರ ಸಂರಕ್ಷಣಾಧಿಕಾರಿಗಳು ಸ್ಯಾಂಪಲ್ ಮಾಂಸವನ್ನ ಲ್ಯಾಬ್ಗೂ ಕಳುಹಿಸಿಕೊಟ್ಟಿದ್ದಾರೆ. ಅದರ ರಿಪೋರ್ಟ್ 10 ರಿಂದ 14 ದಿನಗಳ ಒಳಗೆ ಬರುತ್ತೆ. ಇಷ್ಟೆಲ್ಲದರ ನಡುವೆ ಗ್ರಾಹಕರಲ್ಲಿ ಮೂಡಿರುವಂತಹ ಗೊಂದಲ, ಆತಂಕ ನಿವಾರಣೆಗೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ತಮ್ಮ ಹೋಟೆಲ್ಗಳಿಗೆ ತರುವಂತಹ ಮಾಂಸ ಹಾಗೂ ಅದರ ಕ್ವಾಲಿಟಿ ಬಗ್ಗೆ ಜನರಿಗೆ ಮಾಹಿತಿ ನೀಡೋದಕ್ಕೆ ಹಾಗೂ ಅರಿವನ್ನ ಮೂಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇಲ್ಲ ಸರ್, ನಾವೆಲ್ಲ ನಾಟಿ ಸ್ಟೈಲ್ ನಾಟಿ ಮಟ ಮರಿನೇ ತಂದು ನಾವೇ ಯಾವ್ದು ಸೆಲೆಕ್ಷನ್ ಮಾಡ್ಬಿಟ್ಟು ಇದು ಮಾಡೋದು ಸರ್. ಇಲ್ಲ ಸರ್, ಈಗ ಜನಗಳಿಗೂ ಜನರಲ್ಲಿ ನಮ್ಮ ಹತ್ರ ಏನಂದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸರ್. ನಾವೆಲ್ಲ ಸೆಲೆಕ್ಷನ್ ಮರಿನೇ ನಾವು ತಿನ್ನೋದು ಅದೇ ಅಂದಲ್ವಾ, ಈಗ ನಾವು ಮಂತ್ರಿ ಅಲ್ವಾ, ಆ ಥರ ಎಲ್ಲ ಇದಿಲ್ಲ ಸರ್. ನಾವು ಇಲ್ಲೇ ಊಟ ಮಾಡೋದು, ಮನೇಲೇನಿಲ್ಲ, ಇಲ್ಲೇ ಊಟ ಮಾಡ್ತೀವಿ. ನಾವು ಮಟನೇ ಜಾಸ್ತಿ ತಿನ್ನೋದು, ಆ ಥರ ಇಲ್ಲ ಸರ್. ನಮ್ಮಲ್ಲಿ ಇದೇನಿಲ್ಲ, ನಾವು ನಾಟಿ ಮರಿಯಿಂದ ನಾವೇ ಸೆಲೆಕ್ಷನ್ ಮಾಡಿ ಸಂತೆಯಿಂದ ತಗೊಬರ್ತಾರೆ, ಹಳ್ಳಿ ಕಡೆಯಿಂದ ತಗೊಬರ್ತಾರೆ. ನಮ್ಮದು ಮರಿಯಲ್ಲ, ನಾವು ಹೋಗಿ ಯಾವ್ದು ಹೇಳ್ತೀವಿ ಆ ಮರಿ ಹೊಡ್ಕೊಡ್ತಾರೆ ಸರ್. ನಮ್ಮದು ಹಳೇದು ಯಾವುದು ಸ್ಟಾಕ್ ಇರೋಲ್ಲ, ನಮ್ದು ಅವತ್ತು ಖಾಲಿ ಎಷ್ಟು ಬೇಕೋ ಅಷ್ಟೇ ತಗೊಬರ್ತೀವಿ ಸರ್. ನಮ್ಮಲ್ಲಿ ಯಾವ ಭಯನೂ ಪಡಬೇಡಿ, ಬಂದು ನೀಟಾಗಿರುತ್ತೆ. ನಾವು ಅದೇ ಮಟನೇ ತಿನ್ನೋದು, ಬನ್ನಿ ಸರ್. ಕಷ್ಟಪಟ್ಟು ಹೋಟೆಲ್ ಬ್ರ್ಯಾಂಡ್ ಮಾಡ್ಕೊಂಡಿರ್ತೀವಿ, ಇನ್ಮೇಲೆ ನಾವೇ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಮಾಂಸ ಕ್ವಾಲಿಟಿ ಚೆಕ್ಗೆ ಹೋಟೆಲ್ ಮಾಲೀಕರ ನಿರ್ಧಾರ. ಈ ರೀತಿ ಘಟನೆಗಳು ಎಲ್ಲಾ ಹೋಟೆಲ್ಗಳನ್ನ ಅನುಮಾನದಿಂದ ನೋಡುವಂತೆ ಮಾಡುತ್ತೆ. ಈಗ ಹೋಟೆಲ್ ಮಾಲೀಕರು ಹೊರಬರುವ ಪ್ರಯತ್ನ ಮಾಡಬೇಕು. ಯಾರೋ ಏನೋ ಮಾಡಿದ್ರು ಅದರ ಪರಿಣಾಮ ಹೋಟೆಲ್ ಉದ್ಯಮಿ ಮೇಲೆ ಬೀರುತ್ತೆ. ಅದನ್ನ ಸರಿಪಡಿಸಬೇಕು ಅಂದ್ರೆ ಗ್ರಾಹಕರಿಗೆ ಪಾರದರ್ಶಕವಾಗಿ ಎಲ್ಲಿಂದ ತರಲಾಗುತ್ತೆ. ಮಾಂಸದ ಕ್ವಾಲಿಟಿ ಬಗ್ಗೆ ತಿಳಿಸಬೇಕು. ಹಲವಾರು ವರ್ಷಗಳಿಂದ ನಗರದಲ್ಲಿ ಹೋಟೆಲ್ ಉದ್ಯಮ ಕಟ್ಕೊಂಡಿರ್ತೀವಿ. ಈಗ ಈ ರೀತಿಯ ಪರೀಕ್ಷೆ ಎದುರಾಗಿದೆ. ಇದನ್ನ ನಾವೇ ಗ್ರಾಹಕರಿಗೆ ತಿಳಿ ಹೇಳಬೇಕು ಎನ್ನುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಇನ್ನು ಹೋಟೆಲ್ ಅಸೋಸಿಯೇಷನ್ ಸಹ ಲ್ಯಾಬ್ನಲ್ಲಿ ಯಾವ ವರದಿ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಎಂದಿದ್ದಾರೆ. ನಮ್ಮಲ್ಲಿ ಬರ ಗ್ರಾಹಕರಿಗೆ ನಮ್ಮಲ್ಲಿ 100% 100% ಮಟನ್ನೇ ಕೊಡ್ತೀವಿ. ಯಾಕೆಂದರೆ ನಮ್ಮಲ್ಲಿ ಲೈವ್ ಮಟನ್ ಕೊಡೋದು. ಲೈವ್ ಮಟನ್ ನಮ್ಮಲ್ಲಿ ಬಂದು ನಮ್ಮ ಮುಂದೆ ಕಟ್ ಮಾಡಿ ಹೋಗ್ತಾ ಇರೋದು, ಅದು ಲೈವ್ ಮಟನ್. ನಮ್ಮ ಬರೋ ಗೆಸ್ಟ್ ಇರೋದನ್ನ ಆಲ್ಮೋಸ್ಟ್ ಗಾಡ್ ಇಸ್ ಗೆಸ್ಟ್ ಹೇಳ್ತೀವಿ. ಎಷ್ಟು ನಮಗೆ ದೇವ್ರ ಥರ ಹೇಳ್ತೀವಿ. ಆ ದೇವರಿಂದ ಯಾವುದೂ ಮೋಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಮಾಂಸ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಮೋಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಆಗೋದು ಈ ವಿಷಯದಲ್ಲಿ, ಮಾಂಸ ವಿಷಯದಲ್ಲಿ, ಮಟನ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಮೊನ್ನೆಯ ಮಾಂಸದ ಬಗೆಗಿನ ಪ್ರಶ್ನೆಗಳು, ಗೊಂದಲಗಳಿಗೆ ಫುಲ್ ಸ್ಟಾಪ್ ಬೀಳಬೇಕು ಅಂದ್ರೆ ಗ್ರಾಹಕರು ಮತ್ತೆ ನಂಬುವಂತಾಗಬೇಕು. ಅದಕ್ಕೆ ಪೂರಕವಾಗಿ ವ್ಯಾಪಾರಿಗಳು ಪಾರದರ್ಶಕವಾಗಿ ಮಾಹಿತಿ ನೀಡೋದಕ್ಕೆ ನಿರ್ಧಾರ ಮಾಡಿರುವುದು ಸ್ವಾಗತಾರ್ಹ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.